ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಹೊಸ ಬಾಂಬ್ ಹಾಕಿದ ಶಾಸಕ ಬಸವರಾಯರೆಡ್ಡಿ. ಕಾಂಗ್ರೆಸ್ನಿಂದಲೇ ಕಾಂಗ್ರೆಸ್ ಎಕ್ಸ್ಪೋಸೆ. ರಿಪಬ್ಲಿಕ್ ಪ್ರಶ್ನೆಗೆ ರಾಯರೆಡ್ಡಿ ಕಂಗಾಲು. ಸತ್ಯ ಒಪ್ಪಿಕೊಂಡ ಸಿಎಂ ಆಪ್ತ ರಾಯರೆಡ್ಡಿ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ಗುಡುಗು. ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ. ಗಣಿ ಗುತ್ತಿಗೆ ನವೀಕರಣದಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಕಂಟಕ. ರಾಜ್ಯಪಾಲರ ತೀರ್ಮಾನದ ಮೇಲೆ ಸಿಎಂ ಭವಿಷ್ಯ ನಿರ್ಧಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಹೊಸ ಬಾಂಬ್ ಹಾಕಿದ ಶಾಸಕ ಬಸವರಾಯರೆಡ್ಡಿ. ಕಾಂಗ್ರೆಸ್ನಿಂದಲೇ ಕಾಂಗ್ರೆಸ್ ಎಕ್ಸ್ಪೋಸೆ. ರಿಪಬ್ಲಿಕ್ ಪ್ರಶ್ನೆಗೆ ರಾಯರೆಡ್ಡಿ ಕಂಗಾಲು. ಸತ್ಯ ಒಪ್ಪಿಕೊಂಡ ಸಿಎಂ ಆಪ್ತ ರಾಯರೆಡ್ಡಿ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ಗುಡುಗು. ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ. ಗಣಿ ಗುತ್ತಿಗೆ ನವೀಕರಣದಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಕಂಟಕ. ರಾಜ್ಯಪಾಲರ ತೀರ್ಮಾನದ ಮೇಲೆ ಸಿಎಂ ಭವಿಷ್ಯ ನಿರ್ಧಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಹೊಸ ಬಾಂಬ್ ಹಾಕಿದ ಶಾಸಕ ಬಸವರಾಯರೆಡ್ಡಿ. ಕಾಂಗ್ರೆಸ್ನಿಂದಲೇ ಕಾಂಗ್ರೆಸ್ ಎಕ್ಸ್ಪೋಸೆ. ರಿಪಬ್ಲಿಕ್ ಪ್ರಶ್ನೆಗೆ ರಾಯರೆಡ್ಡಿ ಕಂಗಾಲು. ಸತ್ಯ ಒಪ್ಪಿಕೊಂಡ ಸಿಎಂ ಆಪ್ತ ರಾಯರೆಡ್ಡಿ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ಗುಡುಗು. ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ. ಗಣಿ ಗುತ್ತಿಗೆ ನವೀಕರಣದಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಕಂಟಕ. ರಾಜ್ಯಪಾಲರ ತೀರ್ಮಾನದ ಮೇಲೆ ಸಿಎಂ ಭವಿಷ್ಯ ನಿರ್ಧಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಕಾರುಬಾರು. ನಾನು ನಾಗೇಂದ್ರ ಬಾಬು. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಹೊಸ ಬಾಂಬ್ ಹಾಕಿದ ಶಾಸಕ ಬಸವರಾಯರೆಡ್ಡಿ. ಕಾಂಗ್ರೆಸ್ನಿಂದಲೇ ಕಾಂಗ್ರೆಸ್ ಎಕ್ಸ್ಪೋಸೆ. ರಿಪಬ್ಲಿಕ್ ಪ್ರಶ್ನೆಗೆ ರಾಯರೆಡ್ಡಿ ಕಂಗಾಲು. ಸತ್ಯ ಒಪ್ಪಿಕೊಂಡ ಸಿಎಂ ಆಪ್ತ ರಾಯರೆಡ್ಡಿ. ಕಾಂಗ್ರೆಸ್ ವಿರುದ್ಧ ಮೈತ್ರಿ ಗುಡುಗು. ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ. ಗಣಿ ಗುತ್ತಿಗೆ ನವೀಕರಣದಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಕಂಟಕ. ರಾಜ್ಯಪಾಲರ ತೀರ್ಮಾನದ ಮೇಲೆ ಸಿಎಂ ಭವಿಷ್ಯ ನಿರ್ಧಾರ.